ಹೆಡ್ಲೈನ್ಸ್. ಎರ್ಮರಸ್ ಬಳಿ ನಿರ್ಮಾಣವಾಗುತ್ತಿರುವ ಕಸಾಯಿಖಾನೆ ಕಾಮಗಾರಿ ಸ್ಥಗಿತ, ಸ್ಥಳಾಂತರ ಭರವಸೆ ನಿಟ್ಟುಸಿರು ಬಿಟ್ಟ ಆದಿವಾಸಿಗಳು. ಡಿಸೆಂಬರ್ 17ರಂದು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿಯಿಂದ ಬೆಳಗಾವಿ ಚಲೋ, ನರಸಪ್ಪ ದಂಡೋರ. ಡಿಸೆಂಬರ್ 20ರಂದು ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಬನ್ನಂಜೆ 90 ವಿಶ್ವ ನಮನ, ಉಪನ್ಯಾಸ, ಸಂಗೀತ, ಪುಸ್ತಕ ಲೋಕಾರ್ಪಣೆ, ತ್ರಿವಿಕ್ರಮ್ ಜೋಶಿ. ರವೀಂದ್ರ ಜಲ್ದಾರ್ ಮಾಲೀಕತ್ವದ ಲೇಔಟ್ ವಿಶೇಷ ಭೂ ನ್ಯಾಯಾಲಯದ ವಿಚಾರಣೆಯಲ್ಲಿ ನಿವೇಶನ ಖರೀದಿದಾರರು ಎಚ್ಚರ ವಹಿಸಿ, ಮಹೇಂದ್ರ ಕುಮಾರ್ ಮಿತ್ರ. ವಾರ್ಡ್ ನಂಬರ್ 16ರಲ್ಲಿ ವಿಶೇಷ ಕಂದಾಯ ಅದಾಲತ್, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ, ಶೈಲೇಂದ್ರ ಕುಮಾರ್. ಮತ್ತು ಡೆಲಿಗೇಟ್ಸ್ ಬಡಾವಣೆಯಲ್ಲಿ ಚರಂಡಿ ನೀರು, ಕ್ರಮಕ್ಕೆ ನಿವಾಸಿಗಳ ಆಗ್ರಹ. ನಗರದ ವಾರ್ಡ್ ನಂಬರ್ 33ರ ಎರ್ಮರಸ್ನಲ್ಲಿ ಕಸಾಯಿಖಾನೆ ನಿರ್ಮಾಣ ಮಾಡಲು ನಡೆದಿದ್ದ ಕಾಮಗಾರಿಯನ್ನ ಡಿಸಿಯವರ ಮೌಖಿಕ ಆದೇಶದನ್ವಯ ಸ್ಥಗಿತಗೊಳಿಸಿದ್ದು, ಕಸಾಯಿಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ವಾರ್ಡ್ನ ಜನರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನಗರದ ಅಶೋಕ್ ಡಿಪೋ ಹತ್ತಿರವಿದ್ದ ಕಸಾಯಿಖಾನೆಯನ್ನ ಎರ್ಮರಸ್ನ ವಾರ್ಡ್ ನಂಬರ್ 33ರಲ್ಲಿ ನಿರ್ಮಾಣ ಮಾಡಲು ತೀರ್ಮಾನಿಸಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಕಸಾಯಿಖಾನೆಯಿಂದಾಗಿ ಸುತ್ತಮುತ್ತಲು ವಾಸಿಸುವ ಜನರಿಗೆ ಇದರಿಂದ ತೊಂದರೆ ಉಂಟಾಗುತ್ತದೆ, ದುರ್ವಾಸನೆಯಿಂದ ಸಾರ್ವಜನಿಕರು ಜೀವನ ನಡೆಸಲು ಕಷ್ಟವಾಗುತ್ತದೆ ಎಂದು ಕಸಾಯಿಖಾನೆಗೆ ಸರ್ಕಾರ ನೀಡಿದ ಅನುಮತಿಗೆ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಇದರ ಕುರಿತು ಸಹಾಯಕ ಆಯುಕ್ತರನ್ನ ಭೇಟಿ ಮಾಡಿ ಈ ಪ್ರದೇಶದಲ್ಲಿ ಕಸಾಯಿಖಾನೆ ಸ್ಥಾಪನೆ ಮಾಡುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ದರು. ಒಟ್ಟಾರೆಯಾಗಿ ಕಸಾಯಿಖಾನೆ ಖ್ಯಾತೆ ನಗರದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದ್ದು, ಜನರ ಆಕ್ಷೇಪಣೆ ನಡುವೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಂದೆ ಎಲ್ಲಿ ಕಸಾಯಿಖಾನೆ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ನಿರ್ಧರಿಸುತ್ತದೆ ಮತ್ತು ಆದೇಶಿಸುತ್ತದೆ ಎಂಬುದರ ಮೇಲೆ ಎಲ್ಲರ ಚಿತ್ತವಿದೆ. ಈ ಕುರಿತು ನಗರಸಭೆ ಮಾಜಿ ಸದಸ್ಯ ಶಂಶಾಲಂ ಮಾತನಾಡಿ, ಕಸಾಯಿಖಾನೆ ನಿರ್ಮಾಣ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಎಂಬ ವಿಚಾರಕ್ಕೆ ಸಾರ್ವಜನಿಕರು ಪಕ್ಷಭೇದ ಮರೆತು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಎರ್ಮರಸ್ನಿಂದ ಬೇರೆಡೆ ಕಸಾಯಿಖಾನೆಯನ್ನ ಸ್ಥಳಾಂತರ ಮಾಡಲು ಡಿಸಿ ಅವರು ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಶಂಶಾಲಂ ವಾರ್ಡ್ ನಂಬರ್ 33 ಎಕ್ಸ್ ಕೌನ್ಸಿಲರ್. ಇವತ್ತು ಸರ್ವೆ ಮಾಡಲಿಕ್ಕೆ ವಾರ್ಡ್ ನಂಬರ್ 33ನ ಜಿಲ್ಲಾ ಮೈದಾನ ಪಕ್ಕದಲ್ಲಿ ನಾಯಿಗಳ ಶೆಲ್ಟರ್ ಮಾಡಲಿಕ್ಕೆ ಜಾಗ ಸರ್ವೆ ಮಾಡ್ಲಿಕ್ಕೆ ಬಂದಿದ್ರು. ನಾವೆಲ್ಲ ಸೇರಿಕೊಂಡು ಇವತ್ತು ಮುಸ್ಲಿಂ ಬಾಂಧವ ಅಣ್ಣ ತಮ್ಮಂದ್ರು, ಯಾಕಂದ್ರೆ ಇವತ್ತು ಪವಿತ್ರವಾದಂತ ಈಗಾ ಮೈದಾನಕ್ಕೆ 2 ಸಲ ನಮಾಜ್ ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ತಾಯಮ್ಮಗುಡಿ ಸುತ್ತಮುತ್ತನೇ ಎಲ್ಲ ಬಡಾವಣೆಗಳಿದ್ದಾವೆ, ರೆಸಿಡೆನ್ಸಿಯಲ್ ಏರಿಯಾ. ಇವತ್ತು ಸಾರ್ವಜನಿಕ ತೊಂದರೆ ಆಗುವಂತ ಕೆಲಸ ಮಾಡಬಾರ್ದು ಡಿಸಿ ಸಾಹೇಬರು. ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ನಾವು ಗಮನ ಹರಿಸಿ ಇಲ್ಲಿ ಜನಗಳ ವಸತಿ ಇರೋದಿಲ್ಲ ಅಂತ ಕಡೆ ಆಗ್ರಿ ನಾವು ನಿಮಗೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಯಾಕಪ್ಪ ಅಂದ್ರೆ ಡಿಸಿ ಸಾಹೇಬರು ಮತ್ತು ಸರ್ವೆ ಮಾಡಿದವರಿಗೆ ಕಳಿಸಿದಾರಲ್ಲ, ಅವರಿಗೆ ಎಲ್ಲರ ಸರ್ವೆ ನೋಡ್ಕೊಂಡು ತೀರ್ಮಾನ ತೆಗೆದುಕೊಂಡು, ಯಾಕಂದ್ರೆ ಈಗಾಗಲೇ ನಮಗೆ ವೈಟ್ ಪೇಸ್ ಆಗಿ ಇಲ್ಲಿ ಇರುವಂತ ಜನರಿಗೆ ಹಾರ್ಟು, ಡಸ್ಟ್, ಅಸ್ತಮಾ ಜಾಸ್ತಿ ಆಗ್ಬಿಟ್ಟಿದೆ. ಕೆಲ್ಸಕ್ಕೆ ಬರ ತಂದು ಹಾಕಿದ್ದಾರೆ ಇಲ್ಲಿ. ಆ ಜನಗಳಿಗೆ ಬಹಳ ತೊಂದರೆ ಆಗ್ತದೆ. ಅದ್ರ ದೃಷ್ಟಿಯಿಂದ ಮತ್ತೆ ಕಸಾಯಿಖಾನೆ ಒಂದು ಮತ್ತೆ ನಾಯಿಗಳ ಒಂದು ಶೆಲ್ಟರ್ ಅಂದ್ರೆ ಅದು ಜನಗಳಿಗೆ ಬಹಳ ತೊಂದರೆ ಆಗ್ತದ. ಇಲ್ಲಿ ಪವಿತ್ರವಾದಂತ ಈದ್ಗಾ ಮೈದಾನ ಇರೋದ್ರಿಂದ ದಯವಿಟ್ಟು ಡಿಸಿ ಸಾಹೇಬರು ಇಲ್ಲಿ ಹಾಕಬಾರ್ದು ಮತ್ತು ಇಲ್ಲಿ ಸ್ಯಾಂಕ್ಷನ್ ಕೂಡ ಕೊಡಬಾರ್ದು. ಇಲ್ಲಿ ಎಲ್ಲ ಊರಿನ ವಾರ್ಡ್ ನಂಬರ್ 33 ಸಾರ್ವಜನಿಕರ ಒಂದು ಮನವಿ, ಇದು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ತಾವು ಇನ್ನು ಮಾಡ್ಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ನನ್ನ ಹೆಸರು ಶಂಶಾಲಂ, ಮಾಜಿ ನಗರಸಭೆ ಸದಸ್ಯರು, ಎರ್ಮರಸ್. ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಪೂರ್ಣ ಪ್ರಮಾಣ ಜಾರಿಗೆ ಆಗ್ರಹಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ 17ರಂದು ಬೆಳಗಾವಿ ಚಲೋ ಹಾಗೂ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಯಲಿದೆ ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರಿಂದ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲು ಜಾರಿಗೆ ಆಸಕ್ತಿ ತೋರುತ್ತಿಲ್ಲ, ಜನರಿಗೆ ನೀಡಿದ ಮಾತು ಉಳಿಸಿಕೊಳ್ಳುವುದಾಗಿ ಹೇಳುತ್ತಲೇ ಉದ್ದೇಶಪೂರ್ವಕವಾಗಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರಿಂದ ಪಡೆದ ವರದಿಯನ್ನ ಜಾರಿಗೊಳಿಸದೆ ಮೀಸಲು ಹಂಚಿಕೆ ಮಾಡಿ ಗೊಂದಲ ಸೃಷ್ಟಿಗೆ ಕಾರಣರಾದರು. ಮೀಸಲು ಹಂಚಿಕೆ ಎದುರಾಗಬಹುದಾದ ಕಾನೂನಾತ್ಮಕ ಸಮಸ್ಯೆಗಳ ಅರಿವು
ಅರಿವಿದ್ದರೂ ಮೀಸಲಾತಿ ಜಾರಿಗೊಳಿಸುವುದಾಗಿ ಸರ್ಕಾರ ಹೇಳುತ್ತಿದೆ. ಸಚಿವ ಸಂಪುಟ ಅನುಮೋದನೆಗೊಂಡರೂ ಜಾರಿಯಾಗಿಲ್ಲ. ಹೈಕೋರ್ಟ್ ಮೀಸಲು ಜಾರಿಗೆ ತಡೆಯಾಜ್ಞೆ ನೀಡಿದ್ದರಿಂದ ಸಮಾಜಕ್ಕೆ ಅನ್ಯಾಯ ಮುಂದುವರೆದಿದೆ. 200 ಕೋಟಿ ವೆಚ್ಚದಲ್ಲಿ ಆಯೋಗ ರಚಿಸಿದ್ದ ಸರ್ಕಾರದ ವರದಿ ಶಿಫಾರಸುಗಳನ್ನು ಪರಿಗಣಿಸುತ್ತಿಲ್ಲ. ಬಲಾಢ್ಯ ಸಚಿವರ ಪ್ರಭಾವದಿಂದ ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಎದುರಿಸುತ್ತಿರುವುದನ್ನ ಖಂಡಿಸಿ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕಾಂಗ್ರೆಸ್, ಬಿಜೆಪಿ ಸೇರಿ ಯಾರಿಗೂ ಒಳ ಮೀಸಲಾತಿ ಜಾರಿಗೆ ಬದ್ಧತೆ ಇಲ್ಲ. ಬಿಜೆಪಿ ಸರ್ಕಾರ 17% ಮೀಸಲಾತಿ ಹೆಚ್ಚಿಸಿದ ನಂತರ ಉಂಟಾಗಬಹುದಾದ ಸಮಸ್ಯೆ ನಿವಾರಿಸದೇ ಇರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದರು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರಗಳು ಮತ್ತು ಒಳ ಮೀಸಲಾತಿ ಗೊಂದಲಗಳು ಯಾವ ರೀತಿ ಇದೆ ಅನ್ನೋದು ಮನಗಂಡಂತ ನಮ್ಮಂತ ಹೋರಾಟಗಾರರು ನಾವು ಸುದೀರ್ಘ 30 ವರ್ಷಗಳ ಹೋರಾಟದ ಇತಿಹಾಸ ನೋಡುವಂತಹ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ, SC ವರ್ಗೀಕರಣ, ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿ ಜನಾಂಗಕ್ಕೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಇದೆ, ಯಾವ ಜನಾಂಗಕ್ಕೆ ಮೀಸಲಾತಿ ಕಳಿಸ್ತಾರೆ ಅನ್ನೋದು ವಿಷಯ ಕೂಡ ಬಹಳ ನಾವು ನೋವಿನಿಂದ ಹೇಳಬೇಕಾಗ್ತದೆ ಬಂಧುಗಳೇ. ಈಗಾಗಲೇ ನಾವು ಕಳೆದ ಆಗಸ್ಟ್ 19ರಂದು ಏನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದೇವೆ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಿದ್ದೇವೆ. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5% ಮತ್ತು ಸ್ಪಷ್ಟ ಜನಾಂಗಕ್ಕೆ 5% ಅಂತೇಳಿ 5-6-6-5 ಅಂತೇಳಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಸಮುದಾಯಗಳಿಗೆ ಕಣ್ಣಿಗೆ ಮಣ್ಣೇರಿಸುವಂತ ಕೆಲಸ ಮಾಡ್ತಾ ಇದೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿದೆ. ಒಳ ಮೀಸಲಾತಿ ಮಾಡಿದ್ದೇವೆ ಅಂತೇಳಿ ಘಂಟಾಘೋಷವಾಗಿ ಕೆಲವು ಹಿತಾಸಕ್ತಿಗಳು, ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೀಸಲಾತಿ ಆಗಿದೆ ಅಂತೇಳಿ ಕೆಲವು ನಾಯಕರು ಹೇಳ್ತಾರೆ, ಕೆಲವು ಹೋರಾಟಗಾರರು, ನಕಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದು ಸುತ್ತು ಸುಳ್ಳು. ಒಳ ಮೀಸಲಾತಿ ಜಾರಿ ಇನ್ನ ಸಂಪೂರ್ಣ ಜಾರಿ ಆಗಿಲ್ಲ. ಪ್ರತ್ಯೇಕ ಒಬ್ಬ ಮಾದಿಗರಿಗೆ 6% ಅಂತೇಳಿ ಏನು ಸೆಷನ್ ಮಾತನಾಡಿದರೆ ಅದು ಇಲ್ಲಿವರೆಗೂ ಕೂಡ ಜಾರಿ ಆಗದೇ ಇರುವುದರಿಂದ ನಾವು ಹಲವು ಮಾದಿಗರೇ ಚಲೋ ಬೆಳಗಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ದಿನಾಂಕ 17ರಂದು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ಹಲವಾರು ಕಡೆ ಹಲವಾರು ಜಿಲ್ಲೆಗಳಲ್ಲಿ ಇಂಥ ಪ್ರತಿಭಟನೆಗಳು, ಹೋರಾಟಗಳು ನಡೀತಲೇ ಇವೆ. ಯಾಕಂತಂದ್ರೆ ಒಳ ಮೀಸಲಾತಿ ಮಾಡಬೇಕಂತ ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇದು ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅದನ್ನ ಮಾಡಬಾರ್ದಂತೇಳಿ, ಒಳ ಮೀಸಲಾತಿ ಜಾರಿ ಆಗಬಾರ್ದಂತೇಳಿ ಉನ್ನಾರ ಕೂಡ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತಿದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಅಯ್ಯಂಗ ನಾಯಕರು, ಈ ಸಮುದಾಯದ ದೀನ ದಲಿತರು, ಅಲ್ಪಸಂಖ್ಯಾತರಿರ್ಬೋದು, ದೀನ ದಲಿತರಿರ್ಬೋದು, ಏನು ಕಟ್ಟೆಗಳಿರುವ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಇವತ್ತು ನಂಬಿಕೆ ಹುಸಿಯಾಗಿದೆ, ನಂಬಿಕೆ ಸುಳ್ಳಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿ ಮಾಡಿದೆ. ಮೊನ್ನೆ ಕೂಡ ಬೆಳಗಾವದಲ್ಲಿ ಮತ್ತು ನಾವು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಜಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ 56% ಮೀಸಲಾತಿ ಅಂತೇಳಿ ಈಗಾಗಲೇ ಕೆಲವರು ಕೋರ್ಟ್ನಲ್ಲಿ ಇದ್ದಾರೆ, ಕೋರ್ಟ್ ಹೋಗಿದ್ದಾರೆ, ಹೈಕೋರ್ಟ್ ನಲ್ಲಿ ಕೂಡ ದಾವೆ ಹಾಕಿದ್ದಾರೆ. ಇದೇ ತಿಂಗಳ ಜನವರಿ 26ನೇ ತಾರೀಕು ಕೂಡ ಅದು ಮತ್ತೆ ಆ ಒಂದು ವಿಚಾರಣೆ ಬರ್ತಾ ಇದೆ ಹೈಕೋರ್ಟ್ ನಲ್ಲಿ. ಆದ್ರೆ ಎಲ್ಲೋ ಒಂದು ಕಡೆಗೆ ಸಮುದಾಯಕ್ಕೆ ಅನ್ಯಾಯ ಮಾಡುವ ಉದ್ದೇಶ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾದಂತಹ H.D. ಮಾದೇವಪ್ಪನವರು ಈ ರೀತಿ ಮೋಸ ಎಸಗುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ನಾವು 17ರಂದು ಅಮರನಾಥ ಉಪವಾಸ ಸತ್ಯಾಗ್ರಹ. ಅಮರನಾಥ ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆಯವರೆಗೂ ನೀರು ಕುಡಿದೆ, ಯಾವುದೇ ಉಪಹಾರವನ್ನು ಸೇವಿಸದೆ. ಅಮರನಾಥ ಅಂದ್ರೆ ನಮ್ಮ ಸಮುದಾಯ ಸತ್ಯಕ್ಕೆ
ಸಪ್ತ ಸಮಾನ ಇಂದಿನ ಏನು ಸ್ವತಂತ್ರ ಚಳವಳಿಗೆ ನಮ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ಮಾಡಿದರು, ಅದೇ ರೀತಿ ನಾವು ಕೂಡ ಮನಾಂತ ಉಪ್ಪಿನ ಸತ್ಯಾಗ್ರಹ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ನಾವು ಪರ್ಮಿಷನ್ ಕೇಳಿದ್ವಿ ಸಂಬಂಧಪಟ್ಟ ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ. ಅವರು ನಮಗೆ ನೇರವಾಗಿ ನಿಮಗೆ ಯಾವುದೇ ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಆ ನೋಟಿಸ್ ನಾವು ಎದುರುವುದಿಲ್ಲ. ನಾವು ಕಡ್ಡಾಯವಾಗಿ ಇಡೀ ರಾಜ್ಯದ 31 ಜಿಲ್ಲೆಗಳಿಂದ ಕೂಡ ಸಾವಿರ ಸಂಖ್ಯೆಯಲ್ಲಿ ಹೋಗ್ತೀವಿ. ನಮ್ಮ ಭೇಟಿಗಾಗಿ ನಮ್ಮ ಪ್ರಾಣ ಕೊಟ್ಟಾದರೂ ಸಂಪೂರ್ಣವಾಗಿ ಜಾರಿಯಾಗುವವರೆಗೂ ಬಿಡುವುದಿಲ್ಲ ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ಇವತ್ತು ನಾವು ಬೆಳಗಾವಿ ಜನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ದುಳ್ಳಯ್ಯ ಗುಂಜಳ್ಳಿ, ರಂಜಿತ್ ದಂಡೋರ, ಜಕ್ರಪ್ಪ ಹಂಚಿನಾಳ್, ಗೋವಿಂದ ಇಟೇಕರ್, ಹನುಮಂತ ಜುಲುಮ್ಗೇರ, ಭೀಮೇಶ್ ತುಂಟಾಪುರ್, ದಾವೀದ್, ರಾಜಪ್ಪ ಮರ್ಚೆಟಾಳ್, ಮಾರುತಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು, ಜನಸೇವಾ ಪ್ರತಿಷ್ಠಾನ ರಾಯಚೂರು, ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಸಹಯೋಗದೊಂದಿಗೆ ಡಿಸೆಂಬರ್ 20ರಂದು ನಗರದ ಶ್ರೀ ಜೋಡುವೀರಾಂಜನೇಯ ದೇವಸ್ಥಾನ ಸಭಾಂಗಣದಲ್ಲಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಸ್ಮರಣೋತ್ಸವದ ಅಂಗವಾಗಿ ಬನ್ನಂಜೆ 90ರ ವಿಶ್ವ ನಮನ ಕಾರ್ಯಕ್ರಮ ಸಂಜೆ 4:30ಕ್ಕೆ ಆಯೋಜಿಸಲಾಗಿದೆ ಎಂದು ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಚಿಂತಕರಾದ ಡಾಕ್ಟರ್ ವೀಣಾ ಬನ್ನಂಜೆ ಹಾಗೂ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಮಲ್ಲೇಪುರಂ ಜಿ ವೆಂಕಟೇಶ್ ಆಗಮಿಸಲಿದ್ದಾರೆ. ನಾನು ಕಂಡಂತೆ ಬನ್ನಂಜೆ ವಿಷಯವಾಗಿ ರೋಹಿತ್ ಚಕ್ರತೀರ್ಥ, ಭಾರತೀಯ ಸಾಹಿತ್ಯಕ್ಕೆ ಬನ್ನಂಜೆಯವರ ಕೊಡುಗೆ ವಿಷಯದ ಕುರಿತು CG ವಿಜಯಸಿಂಹಾಚಾರ್ಯ, ಬನ್ನಂಜೆ ಕಂಡಂತೆ ಭಗವತ ತಾತ್ಪರ್ಯ ವಿಷಯವಾಗಿ ವಾಸುದೇವ್ ರಮೇಶ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಚಲನಚಿತ್ರ ನಟ ಮತ್ತು ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಇವರು ನಿರ್ದೇಶನದಲ್ಲಿ ವೀಣಾ ಬನ್ನಂಜೆ ರಚಿಸಿದ ನನ್ನ ಪಿತಾಮಹ ಕೃತಿ ನಾಟಕ ಪ್ರದರ್ಶನ ನಡೆಯಲಿದೆ. ಕವಿತಾ ಉಡುಪ, ಸುಮಾಶಾಸ್ತ್ರಿ ಅವರಿಂದ ಬನ್ನಂಜೆ ಹಾಡು ಹಬ್ಬ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಬನ್ನಂಜೆ ಅವರ ಒಡನಾಡಿಗಳಾದ ರಾಯಚೂರಿನ ಶಂಕರನಾರಾಯಣ ಕೇಕೂಡ, ಬಿ ನರಸಿಂಗರಾವ್ ದೇಶಪಾಂಡೆ, ಬಂಡುರಾವ್ ಚಾಕಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಉಡುಪಿಯ ಓಂ ಪ್ರಕಾಶ್ ಭಟ್ ಸಂಪಾದಿಸಿದ ಬನ್ನಂಜೆ ಬಲ್ಲವರು ಕಂಡಂತೆ ಕೃತಿ ಹಾಗೂ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ರಚಿಸಿದ ಸುಮ್ಮನ್ನತ ಕೃತಿ ಇಂಗ್ಲಿಷ್ ಅನುವಾದಿಸಿದ ರವೀಂದ್ರ ಕುಷ್ಟಗಿಯವರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ವಾಸವಿ ಭಜನಾ ಮಂಡಳಿಯಿಂದ ಭಜನೆ, ಪ್ರತಿಭಾ ಗೋನಾಳ್ ತಂಡದಿಂದ ಸಮೂಹ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮತ್ತು ಅವರ ಶಿಷ್ಯರು ಅವರ ಹತ್ರ ಕಲಿತವರು, ಆ ಪೈಕಿ ನಮ್ಮ ಬೆಂಗಳೂರಿನವರಾದ ರೋಹಿತ್ ಚಕ್ರತೀರ್ಥ ಅವರು ಬನ್ನಂಜೆಯವರ ಬಗ್ಗೆ ನಾನು ಕಂಡಂತೆ ಬನ್ನಂಜೆ ಅಂತ ವಿಷಯದ ಬಗ್ಗೆ ಅವರು ಮಾತಾಡಿದ್ದಾರೆ. ಅದರ ಜೊತೆಗೆ ಭಾರತೀಯ ಸಾಹಿತ್ಯಕ್ಕೆ ಬನ್ನಂಜೆಯವರ ಕೊಡುಗೆ ಬಗ್ಗೆ CG ವಿಜಯ ಸಿಂಹಾಚಾರ್ಯ ಅವರು, ಬನ್ನಂಜೆಯವರ ಶಿಷ್ಯರು, ಅವರು ಬಂದು ಮಾತಾಡ್ತಾ ಇದ್ದಾರೆ. ಹಾಗೆ ಬನ್ನಂಜೆಯವರ ಭಾಗವತ ತಾತ್ಪರ್ಯ, ಯಾಕಂದ್ರೆ ಅವರು ಪ್ರಕಾಂಡ ಪಾಂಡಿತ್ಯದ ಜೊತೆಗೆ ಇವತ್ತು ನಾವು ಯಾವುದೇ ಪೀಠಾಧಿಪತಿಗಳಿರ್ಬೋದು, ಯಾವುದೇ ವಿಷಯಕ್ಕೆ ಅವಲೋಕನ ಮಾಡಬೇಕು ಅಥವಾ ಚರ್ಚೆ ಮಾಡಬೇಕು, ಅದರ ತಾತ್ಪರ್ಯ ಫೈನಲ್ ಯಾರ ಹತ್ರ ನಾವು ಹೋಗ್ಬೇಕು ಡಿಸಿಷನ್ಗೆ ಅಂದ್ರೆ ಬನ್ನಂಜೆಯವರ ಹತ್ರ ಅಂತ ಬೇಜಾನ ಶ್ರೀಗಳವರು, ವಿದ್ಯಾಮಾನರು, ಎಲ್ಲ ಗುರುಗಳು ಅವ್ರ ಬಗ್ಗೆ ರೆಫರೆನ್ಸ್ ಮಾಡ್ತಕ್ಕಂಥ ಒಂದು ವಿದ್ವತ್ತನ್ನು ಹೊಂದಿದವರು. ಹಾಗಾಗಿ ಅವರು ಬನ್ನಂಜೆಯವರ ಕಂಡ ಭಾಗವತ ತಾತ್ಪರ್ಯ ಅಥವಾ ಒಂದು ಪುಸ್ತಕವನ್ನು ವಾಸುದೇವ್ ರಮೇಶ್ ಅವರು ಆ ವಿಷಯ ಬಗ್ಗೆ ಮಾತಾಡಿದ್ದಾರೆ. ಇದಲ್ಲದೆ ನಮ್ಮ ಊರಲ್ಲಿ ರಾಯಚೂರಲ್ಲಿ ಸುಮಾರು 32 ವರ್ಷ ಅವರು ಬಂದಿದ್ದಾರೆ. ಬೇರೆ ಬೇರೆ ಸಮಯದ 82-83 ಪ್ರಾರಂಭ ಆಗಿದ್ದು ಅವರ ರಾಯಚೂರಿನ ಓಡಾಟ. ಅವ್ರನ್ನ ಇಲ್ಲಿ ಕರೆಸಿ ರಾಯಚೂರಿನ ಜನತೆಗೆ ಒಂದು ವಿದ್ವತ್ಪೂರ್ಣ ಇವ್ರನ್ನ ಪರಿಚಯ ಮಾಡಿಕೊಟ್ಟಂಥವ್ರು ಏನಿದ್ದಾರೆ ಅಂಥ ಪ್ರಮುಖರು ಮತ್ತು ಅವರಿಗೆ ಆಶ್ರಯ ಕೊಟ್ಟವರು, ಆ 32 ವರ್ಷದ ಒಡನಾಟಿಗಳನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ತಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಉಡುಪಿ ಹೋಟೆಲ್ ಅವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರು ಬಂದಾಗ ಶಂಕರನಾರಾಯಣಕ್ಕೆ ಕೂಡ ಅವರು ಅವರ ಸಹಪಾಠಿಗಳು ಕೂಡ ಉಡುಪಿಯಲ್ಲಿ ಅವ್ರ ಜೊತೆ ಓದ್ದವರು ಅವರು. ಹಾಗೆ ನಮ್ಮ ಕೋಟೆ ಗುರುರಾಜ ಭಜನಾ ಮಂಡಳಿ ಬಿ ನರಸಿಂಗರಾಯರು, ಹಾಗೆ ನರಸಿಂಗರಾವ್ ದೇಶಪಾಂಡೆ ಅವರು ಅವ್ರ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಹಾಗೆ ಬಂಡೂರಾವ್ ಚಾಗಿ ಅವರು ಅವ್ರ ಜೊತೆ ಒಂದು ಆತ್ಮೀಯತೆ ಒಡನಾಟ ಇಟ್ಕೊಂಡವರು. ಹೀಗೆ 4 ಜನ ಪ್ರಮುಖರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಒಂದು ಅವರ ನಮ್ಮ ಬನ್ನಂಜೆ ಅವರ ಜೀವನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ನಾಟಕವನ್ನ ರಚನೆ ಮಾಡಿದ್ದಾರೆ, ನನ್ನ ಪಿತಾಮಹ ಅಂತ. ಆ ನಾಟಕದ
ನಿರ್ದೇಶನ ಮತ್ತು ಆ ತಂಡವನ್ನ ತಮಗೆಲ್ಲ ಗೊತ್ತಿರೋ ರೀತಿ ಖ್ಯಾತ ಚಲನಚಿತ್ರ ನಟರಾದ ಟಿವಿ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಅವರ ತಂಡ 15 ಜನರ ತಂಡ ಬಂದು ಆ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸುಚೇಂದ್ರ ಪ್ರಸಾದ್ ತಮಗೆಲ್ಲ ಪರಿಚಿತರೆ ಸುಚೇಂದ್ರ ಪ್ರಸಾದ್ ಅವರು. ಹಾಗೇನೆ ಅವರ ಇನ್ನೊಂದು ತಂಡ, ಗಾಯನದ ತಂಡ ಇದೆ, ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ. ಇವರಿಬ್ರು ಅವರು ಸಂಗೀತ ಕಾರ್ಯಕ್ರಮವನ್ನ ವಿಶೇಷವಾಗಿ ಬನ್ನಂಜೆಯವರ ರಚಿಸಿದ ಹಾಡುಗಳ ಬಗ್ಗೆ ಒಂದು ಹಾಡುಗಾರಿಕೆ ಅದು ಇರುತ್ತೆ, ಹಾಡು ಅಂತ. ಇದು ಒಟ್ಟು ಕಾರ್ಯಕ್ರಮ. ಇದರ ಜೊತೆಗೆ ನಮಗೆ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇನ್ನು 2 ಇದೆ. ನಮ್ಮವರೇ ಆದಂತಹ ಶ್ರೀಮತಿ ಜಯಲಕ್ಷ್ಮಿ ಮಂಗಳಾಮೂರ್ತಿಯವರ ಸಮುನ್ನತ ಅಂತ ಒಂದು ಪುಸ್ತಕವನ್ನ ಇಂಗ್ಲಿಷ್ ತರ್ಜುಮೆ ಮಾಡಿದ್ದಿದೆ. ಅದನ್ನು ಮಾಡಿದವರು ನಮ್ಮವರೇ ರವೀಂದ್ರ ಕುಷ್ಟಗಿಯವರು. ವಸಂತ ಕುಷ್ಟಗಿ ಅಂತ ತಾವೆಲ್ಲ ಕೇಳಿದಿರಿ, ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಮಗ ರವೀಂದ್ರ ಕುಷ್ಟಗಿ ಅವರು ಅದನ್ನ ಇಂಗ್ಲಿಷ್ ತರ್ಜುಮೆ ಮಾಡಿದ್ದಾರೆ. ಅದೇ ರೀತಿ ಉಡುಪಿಯ ಓಂ ಪ್ರಕಾಶ್ ಭಟ್ ಅಂತ ಬಲ್ಲವರು ಕಂಡಂತೆ, ಬನ್ನಂಜೆ ಬಲ್ಲವರು ಕಂಡಂತೆ ಅಂತ ಅವರ ಬಗ್ಗೆ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಒಂದು ಕೃತಿ ಬಿಡುಗಡೆ, ಈ 2 ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಇದರಲ್ಲಿ ಮಾಡೋರಿದ್ದೇವೆ. ಇದಲ್ಲದೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಕಲಾವಿದರು ಬನ್ನಂಜೆಯವರ ಬಗ್ಗೆ ಬರೆದಂತ ಹಾಡಿನ ಒಂದು ಹಾಡುಗಾರಿಕೆಯನ್ನ ನಮ್ಮ ಪ್ರತಿಭಾ ಕೋನಾಳ್ ತಮಗೆಲ್ಲ ಪರಿಚಿತರು, ಅವರ ತಂಡ, ಎಲ್ಲ ಭಜನಾ ಮಂಡಳಿಗಳ ಆಯ್ದ ಕಲಾವಿದರು ಸೇರಿ ಒಂದು 25-30 ಜನರ ತಂಡವನ್ನು ರೆಡಿ ಮಾಡಿ ಹಾಡು ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ನಾವು ಸಮೂಹ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಕಳಕಳಿಯ ಮನವಿ. ಈ ಸಂದರ್ಭದಲ್ಲಿ ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಜೋಡು ವೀರಾಂಜನೇಯ ದೇವಸ್ಥಾನದ ಕಾರ್ಯಾಧ್ಯಕ್ಷ ವೇಣುಗೋಪಾಲ್ ಇನಾಮದಾರ್, ಜೆಎಂ ವೀರೇಶ್, ರಾಮರಾವ್ ಗಣೇಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ವೆ ನಂಬರ್ 899/2ರಲ್ಲಿರುವ ರವೀಂದ್ರ ಜಲ್ದಾರ್ ಮಾಲೀಕತ್ವದ 13 ಎಕರೆ ಭೂಮಿಯನ್ನ ಲೇಔಟ್ ಆಗಿ ಪರಿವರ್ತಿಸಲಾಗಿದ್ದು, ಈ ಕುರಿತು ವಿಶೇಷ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದ್ದು ಯಾರು ನಿವೇಶನಗಳನ್ನ ಖರೀದಿಸಬಾರದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಇನಾಮ್ ಭೂಮಿ ರದ್ದತಿ ಕಾಯ್ದೆ ಜಾರಿಯಾದ ನಂತರ ಇನಾಮ್ ಭೂಮಿ ಸರ್ಕಾರಿ ಭೂಮಿ ಎಂದು ಆದೇಶ ಮಾಡಲಾಗಿದೆ. ಆದರೆ ಮನೋಜ್ ವೆಂಕೋಬಾಚಾರ್ಯ, ಕಿಶೋರ್ ವೆಂಕೋಬಾಚಾರ್ಯ, ರಾಘವೇಂದ್ರ, ಮುಕುಂದ ಶ್ಯಾಮಾಚಾರ್ ಇವರಿಗೆ ಸೇರಿದ ಇನಾಮ್ ಭೂಮಿಯನ್ನ ರವೀಂದ್ರ ಜಲ್ದಾರ್ ಪಡೆದು ವಸತಿ ವಿನ್ಯಾಸವಾಗಿ ಪರಿವರ್ತಿಸಿದ್ದಾರೆ. ಈ ಕುರಿತು ದಿವಂಗತ ಸಿ ನಾರಾಯಣ ವಕೀಲರು 2021 ಸೆಪ್ಟೆಂಬರ್ 14ರಂದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರು. ಅರ್ಜಿ ವಿಚಾರಣೆ ನಡೆಯದೇ ಇರುವುದರಿಂದ 2024 ಜುಲೈ 8ರಂದು ಸರ್ಕಾರಿ ಭೂಮಿ ಮಂಜೂರಾತಿ ಅರ್ಜಿ ಸಲ್ಲಿಸಲಾಗಿದೆ. ಅಲ್ಲದೆ ಸರ್ಕಾರಿ ಭೂಮಿ ಒತ್ತುವರಿಯನ್ನ ಪ್ರಶ್ನಿಸಿ ವಿಶೇಷ ಭೂ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ. ದೂರು ಪರಿಗಣಿಸಿ ವಿಶೇಷ ಭೂ ನ್ಯಾಯಾಲಯ ಜಿಲ್ಲಾಧಿಕಾರಿಗೆ ವರದಿ ನೀಡಲು ಸೂಚನೆ ನೀಡಿ 6 ಜನರಿಗೆ ನೋಟಿಸ್ ಜಾರಿ ಮಾಡಿದೆ. ಆದರೆ ಭೂಮಿಯ ಕುರಿತು ವರದಿ ನೀಡಿರುವ ಅಪರ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರರು ಇನಾಮ್ ಭೂಮಿ ಪಟ್ಟಾ ಆಗಿದೆ ಎಂದು ವರದಿ ನೀಡಿದ್ದಾರೆ. ಈ ಕುರಿತು ಆಕ್ಷೇಪಣೆಯನ್ನ ವಿಶೇಷ ಭೂ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ. ಮತ್ತೊಮ್ಮೆ ವರದಿ ನೀಡಲು ಡಿಸಿಗೆ ನ್ಯಾಯಾಲಯ ಸೂಚನೆ ನೀಡಿದೆ. ರವೀಂದ್ರ ಜಲ್ದಾರ್ ಮಾಲೀಕತ್ವದ ಲೇಔಟ್ ನಲ್ಲಿ ನಿವೇಶನ ಖರೀದಿಸುವವರು ಪೂರ್ವಾನುಮತಿ ಪಡೆದು ಖರೀದಿಸಬೇಕು. ನ್ಯಾಯಾಲಯದ ಅನುಮತಿ ಪಡೆದು ಖರೀದಿಸಬಹುದು, ಇಲ್ಲವಾದರೆ ಆರ್ಥಿಕ ನಷ್ಟ ಎದುರಿಸಬೇಕಾಗುತ್ತದೆ ಎಂದರು. ನಂಬರ್ 899/2 ಇದು 34 ಪ್ರಾಣದೇವರ ಇನಾಮ್ ಭೂಮಿ ಆಗಿರುತ್ತದೆ. ಇದಕ್ಕೆ ಇನಾಮದಾರರು ರಾಘವೇಂದ್ರಾಚಾರ್ಯ ಅವರಿದ್ರು. ಸೊ ಇನಾಮ್ ಅಬಾಲಿಷನ್ ಆಕ್ಟ್ 1977 ನಲ್ಲಿ ಬಂದ್ಮೇಲೆ ಎಲ್ಲ ಇನಾಮ್ಗಳನ್ನ ಸರ್ಕಾರ ರದ್ದು ಮಾಡಿತು. ಸೊ ರದ್ದು ಮಾಡಿದ್ರೆ ಸೆಕ್ಷನ್ 4 ಪ್ರಕಾರ ರದ್ದು ಮಾಡಿತು. ಸೊ ಅಲ್ಲಿಗೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತು ಆಕ್ಟ್ ಪ್ರಕಾರ, ಸೆಕ್ಷನ್ 4 ಪ್ರಕಾರ. ಸೊ ಇಲ್ಲಿ ಬೇರೆ ಬೆಂಗಳೂರು ಮತ್ತೆ ಮೈಸೂರು ರಾಜ್ಯಗಳಲ್ಲಿ ಈ ಆಕ್ಟ್ ಬಂದ್ಮೇಲೆ ಅಲ್ಲಿ ಆ ಪಟ್ಟದಾರ ಇನಾಮದಾರ ಇರ್ತದಲ್ಲ ಅವ್ರ ಹೆಸರನ್ನ ರೌಂಡ್ ಅಪ್ ಮಾಡಿ ಕರ್ನಾಟಕ ಸರ್ಕಾರ ಅಂತ ಬಂದು. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಅಧಿಕಾರಿಗಳು ಏನು ಅವಾಗ ಕೆಲಸ ಮಾಡಿದ್ರಲ್ಲ ಆ ಕೆಲಸ ಇಲ್ಲಿ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಅಂತ ಬರಲಿಲ್ಲ. ಸೊ ಅದಾದ ನಂತರ ಸೆಕ್ಷನ್ 5 ಪ್ರಕಾರ ಅದೇ ರಾಘವೇಂದ್ರಾಚಾರ್ಯ ಅವ್ರ ಇನಾಮ್ ರೀಗ್ರಾಂಟ್ ಆಗ್ಬೇಕಂತಂದ್ರೆ ಸೆಕ್ಷನ್ 5 ನಲ್ಲಿ ಕ್ಲಾಸ್ 2 ಸಬ್ ಕ್ಲಾಸ್ 2 ಒಳಗೆ 1/3/1974 ಗಿನ ಮುಂಚೆ 3 ಇಯರ್ಸ್ ಕಂಟಿನ್ಯೂಸ್ ಆಗಿ ರಾಘವೇಂದ್ರಾಚಾರ್ಯ ಅವರು ಸಾಗುವಳಿ ಮಾಡಿದ್ರೆ ಅವ್ರಗ ಭೂಮಿ ಗ್ರಾಂಟ್ ಮಾಡ್ಬೇಕಂತೇಳಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರೊವಿಷನ್ ಇತ್ತು. ಸೊ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಅವ್ರು ತೀರ್ಕೊಂಡ ನಂತರ ಹೆಂಗಮ್ಮ ಅಂತೇಳಿ ಅವ್ರು ಮಿಸಸ್ ಅವ್ರು ಅಪಿಯರ್ ಆದ್ರು. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಏನ್ ಇನಾಮದಾರ ಇದ್ರಲ್ಲ, ಸೊ ಇಲ್ಲಿ ಬೇರೆ ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಕೆಳಗಡೆ ಸಾಗುವಳಿ ಮಾಡ್ತಾ ಇದ್ರು.
ವಡಲಸಪ್ಪ, ತಿಪ್ಪಗ ಅಂತೇಳಿ ಬೇರೆಯವ್ರು ಮಾಡ್ತಿದ್ರು 67ಲಿಂದ. ಸೊ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ತಹಸೀಲ್ ಆಫೀಸ್ ನಲ್ಲಿ ಏನ್ ರೆಕಾರ್ಡ್ ರೂಮ್ ಇದೆಯಲ್ಲ 67ಲಿಂದ 72, 73 ತರ ಪಾಡಿನೇ ಇಲ್ಲ. ಸೊ ಆ ಪಾಡಿ ನಾವು 5 ಸಲ ಕೇಳಿದ್ವಿ, 5 ಸಲನೂ ಇವ್ರ ಕೊಟ್ಟಾರ ಲಭ್ಯವಿಲ್ಲ ಅಂತ ಹೇಳಿ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಒಂದು ಫೇಕ್ RTC ಮಾಡ್ಕೊಂಡು ಲ್ಯಾಂಡ್ ಟ್ರಿಬ್ಯುನಲ್ ರಾಯಚೂರಿಗೆ ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ದಾವ ಅಂತ ಹೇಳ್ತಾರ. ಸೊ ಆ ಆರ್ಡರ್ ನಾವು ತೆಗೆದು ನೋಡಿದ್ರೆ ಅದು ಫೇಕ್ RTC ಇದೆ. ಮತ್ತೆ ಲ್ಯಾಂಡ್ ಟ್ರಿಬ್ಯುನಲ್ ಚೇರ್ಮನ್ ಮತ್ತೆ ಮೆಂಬರ್ಸ್ ಏನಿರ್ತಾರಲ್ಲ ಅವರೆಲ್ಲ ಆರ್ಡರ್ ಸೈನ್ ಮಾಡಬೇಕು, ಆದ್ರೆ ಅವ್ರು ಯಾರು ಆರ್ಡರ್ ಸೈನ್ ಮಾಡಿಲ್ಲ. ಸೊ ಆ ಕುರಿತವಾಗಿ ಇದು ಇನಾಮ್ ಲ್ಯಾಂಡ್ ಮತ್ತೆ ಗವರ್ಮೆಂಟ್ ಲ್ಯಾಂಡ್ ಇದೆ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ 14/9/2021 ಕೊಟ್ಟಿದ್ವಿ ನಾವು. ಅದಾದ್ಮೇಲೆ 2024ವರೆಗೂ ಜಿಲ್ಲಾಧಿಕಾರಿಗಳು ಅದನ್ನ ವಿಷಯವಾಗಿ ತಗೊಂಡೇ ಇಲ್ಲ, ಅದನ್ನ ಪರಿಗಣಿಸಲೇ ಇಲ್ಲ. ಸೊ ಅದಾದ್ಮೇಲೆ ನಮ್ಮ ನಾರಾಯಣ ಅವರು ತೀರ್ಕೊಂಡ ನಂತರ ಅದನ್ನ ನಾವು 16th ಜುಲೈ 2024 ಕರ್ನಾಟಕದಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠಗಳು 3 ಇದ್ರು ಸ್ಪೆಷಲ್ ಕೋರ್ಟ್ ಒಂದು ಮಾಡಿದ್ದಾರೆ, ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅಂತೇಳಿ. ಸೊ ಯಾವ್ದಾದ್ರು ಸರ್ಕಾರ ಭೂಮಿನ ಯಾರಾದ್ರೂ ಕಬಳಿಕೆ ಮಾಡಿರ್ತಾರಲ್ಲ ಅಂತವ್ರ ಬಗ್ಗೆ ಅಲ್ಲಿ ದೂರು ಕೊಡ್ಬೇಕನ್ನೋದು ಪ್ರಾವಿಷನ್ ಇದೆ. ಸೊ ಆ ಪ್ರಾವಿಷನ್ ಅಡಿಯಲ್ಲಿ ನಾನು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಬೆಂಗಳೂರಿನಲ್ಲಿ ಫೈಲ್ ಮಾಡಿದೆ, ಇದು ಗವರ್ಮೆಂಟ್ ಲ್ಯಾಂಡ್ ಇದೆ ಅಂತೇಳಿ. ಸೊ ಅದಾದ್ಮೇಲೆ ನಾನು ಫೈಲ್ ಮಾಡಿದ್ಮೇಲೆ ನಂದು ಹೇಳಿಕೆ ಪಡ್ಕೊಂಡು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅವರು DC ಗೆ ಲೆಟರ್ ಬರೆದ್ರು. ಏನಂತೇಳಿ ಈ ವಿಷಯವಾಗಿ ಇವರು ಕಂಪ್ಲೇಂಟ್ ದೂರುದಾರರು ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ದಾರೆ, ಇಷ್ಟಕ್ಕಂದು ಏನ್ ಭೂಮಿ ಇದೆ ನಮ್ಗೆ ರೆಕಾರ್ಡ್ಸ್ ಎಲ್ಲ ವರದಿ ಸಲ್ಲಿಸ್ರ ಅಂತ ಹೇಳಿದಾಗ ಇಲ್ಲಿ ಇದ್ದಂತ ತಹಸೀಲ್ದಾರ್ ಮತ್ತೆ ADC ಅವರು ಏನ್ ಅಧಿಕಾರಿಕ ಮಾಡೋದು ಏನ್ ಮಾಡಿದಾರೆ ಗೊತ್ತಿಲ್ಲ. ಅಲ್ಲಿ ನಾನು ಹೇಳಿದ್ದು ಇನಾಮ್ ಭೂಮಿ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಈ ಸೆಕ್ಷನ್ ಲಿಂದ ಬರ್ಬೇಕು, ಎಲ್ಲಾ ಸೆಕ್ಷನ್ ಲಿಂದ ಬರ್ಬೇಕು. ಬೇರೆ ಈ ತಹಸೀಲ್ದಾರ್ ಮತ್ತೆ ADC ಅವರು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಏನು ರಿಜಿಸ್ಟರ್ ಅವ್ರನ್ನ ಸಲ್ಲಿಸೋದಲ್ಲ ವರದಿ, ಅದು LND ಸೆಕ್ಷನ್ ಲಿಂದ ಕಳಿಸಿದ್ರು. ಆ LND ಸೆಕ್ಷನ್ ಅಂತಂದ್ರೆ ಗವರ್ಮೆಂಟ್ ಲ್ಯಾಂಡ್ ಅದು ಗೈರಾಣಿ ಸರ್ಕಾರಿ ಪಾರಂಬೋಕಿ ಅಥವಾ ಬಗೀಚಾ ಸರ್ಕಾರಿ ಈ ಟೈಪ್ ಭೂಮಿ ಇತ್ತಂತಂದ್ರೆ ಅದು LND ಸೆಕ್ಷನ್ ಬರ್ತದ. ಬೇರೆ ಇನಾಮ್ ಭೂಮಿ ಇದೆಯಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಸೆಕ್ಷನ್ ಬರ್ತದ, ಆ ಸೆಕ್ಷನ್ ಲಿಂದ ವರದಿ ಕಳ್ಸೋದ್ ಬಿಟ್ಟು ಇವ್ರು ಏನ್ ಮಾಡಿದ್ರು ಅಂತಂದ್ರೆ LND ಸೆಕ್ಷನ್ ಲಿಂದ ಕಳ್ಸಿದ್ರು. ಪುನಃ ನಾನು ಅದಕ್ಕ ಚಾಲೆಂಜ್ ಮಾಡಿದೆ. ಇವರು ಏನು ತಹಸೀಲ್ದಾರ್ ಮತ್ತೆ ADC ಅವರು ರಿಪೋರ್ಟ್ ಕೊಟ್ಟಿದಾರಲ್ಲ ಅದು ತಪ್ಪಿದೆ, ಹಾಗಾಗಿ ಇದನ್ನ ಮತ್ತೆ ರಿಜೆಕ್ಟ್ ಮಾಡಿ ಹೊಸದಾಗಿ ಬರೀಬೇಕಂತ ಹೇಳಿದ್ದೆ ನಾನು. ಸೊ ಈ ಡಿಸೆಂಬರ್ ತಿಂಗಳಲ್ಲಿ 24 ಏನ್ ವರದಿ ಕೊಟ್ಟಿದ್ರಲ್ಲ ಅದನ್ನ ಇವರು 20ನೇ ತಾರೀಕು ನವೆಂಬರ್ಗ ರದ್ದು ಮಾಡಿದ್ರು. ಏನು ಈ ತಹಸೀಲ್ದಾರ್ ಮತ್ತೆ ADC ಏನ್ ರಿಪೋರ್ಟ್ ಸಬ್ಮಿಟ್ ಮಾಡಿದಾರಲ್ಲ ಅದು ತಪ್ಪಿದೆ, ಮತ್ತೆ ಪುನಃ LRM ಸೆಕ್ಷನ್ ಲಿಂದ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ನಾವೇನು ಕೇಸ್ ಫೈಲ್ ಮಾಡಿದ್ವಲ್ಲ ಈ ವರದಿ ಬಂತಂದ್ರೆ 899 ಸರ್ವೆ ನಂಬರ್ ಏನಿದೆಯಲ್ಲ 100% ಅದು ಗವರ್ಮೆಂಟ್ ಲ್ಯಾಂಡ್ ಆಗ್ತದೆ. ಸೊ ರವೀಂದ್ರ ಜಲ್ದಾರ್ ಅವರು ಮಾಲೀಕತ್ವದಿಂದ ಈ ಸರ್ಕಾರದ ವಶಕ್ಕೆ ತಗೋಬೇಕಂತೇಳಿ ಆಲ್ರೆಡಿ DC ಗೆ ನಾವು ಮನವರಿಕೆ ಮಾಡಿಕೊಂಡಿದ್ವಿ. ಸೊ 2021 ಆದ್ಮೇಲೂ ಇವ್ರು ಏನು ಆಕ್ಷನ್ ತಗೊಳ್ಳಿಲ್ಲ. ಈಗ ಕೋರ್ಟ್ ಏನ್ ಹೇಳಿದಲ್ಲ ಅದ್ರ ಪ್ರಕಾರ ಅದು ಗವರ್ಮೆಂಟ್ ಲ್ಯಾಂಡ್ ಡಿಕ್ಲೇರ್ ಆಗಿದೆ ಅಂತಂದ್ರೆ ರವೀಂದ್ರ ಜಲ್ದಾರ್ ಅವ್ರ ಹತ್ರಲಿಂದ ಯಾರ್ಯಾರು ಭೂಮಿ ಅಥವಾ ಪ್ಲಾಟ್ಗಳು ತಗೊಂಡಿರಲ್ಲ ಅವ್ರ ಇವ್ರು ತಿಳಿಸ್ಬೇಕಾಗಿತ್ತು ಈ ತರ ಕೇಸ್ ಇದೆ ಅಂತ ಹೇಳಿ. ಇವ್ರು ಅಲ್ಲಿ ತಿಳಿಸಿಲ್ಲ. ಮತ್ ಜೊತೆಗೆ ಮುಂದೆ ಯಾರಾದ್ರೂ ಆ ಜಾಗದಲ್ಲಿ ಖಾಲಿ ನಿವೇಶನ ಇದ್ದವರು ಮನೆ ಕಟ್ಕೊಳ್ತೀವಿ ಅಂತಂದ್ರೆ ಒಮ್ಮೆ ನೀವು ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಕಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ನಷ್ಟ ಆಗಿದೆ ಅಂತಂದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಾವು ಆಲ್ರೆಡಿ 2021 ನಲ್ಲಿ DC ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಈ ಸುದ್ದಿಗೋಷ್ಠಿಯ ಮುಖಾಂತರ ನಾವು ಸಾರ್ವಜನಿಕರಿಗೆ ತಿಳಿಯಪಡಿಸೋದೇನಂತಂದ್ರೆ ಅದು ಸರ್ಕಾರದ ಭೂಮಿ ಇದೆ ಅಂತ ನಮ್ಮ ವಾದ, ಮತ್ತೆ ಇದು ನಾವು ಸುಪ್ರೀಂ ಕೋರ್ಟ್ ತನೂ ಫೈಟ್ ಮಾಡ್ತೀವಿ, ಮತ್ತೆ ಇದನ್ನ ಪ್ರೂವ್ ಮಾಡ್ತೀವಿ ನಾವು. ಸೊ ಹಾಗಾಗಿ ಅದರಲ್ಲಿ ಮತ್ತೆ ನಾವು ಏನು ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಪ್ರಕಾರ ಲ್ಯಾಂಡ್ ಗ್ರಾಂಟ್ ರೂಲ್ಸ್ 1969 ಪ್ರಕಾರ ಆ 13 ಎಕರೆ ಭೂಮಿಯನ್ನು 13 ಜನರಿಗೆ ಹಂಚಿಕೆ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿಗಳು ಮನವಿನೂ ಕೊಟ್ಟಿವಿ 2024ರಲ್ಲಿ. ಜೊತೆಗೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲೂ ಹಾಕಿದ್ವಿ. ನಮ್ಗೆ ಅದು ಗ್ರಾಂಟ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಕ್ಲೇಮ್ ಅಂತೂ ಮಾಡಿದೀವಿ ಅದು ಸರ್ಕಾರ ಭೂಮಿ ಇದೆ ಅಂತೇಳಿ. ಈ ಸಂದರ್ಭದಲ್ಲಿ ನರಸಿಂಹ ಪೋತ್ಗಲ್ ಇದ್ದರು.
ಮನೆಮನೆಗೆ ಕಂದಾಯ ಅದಾಲತ್ ಕಾರ್ಯಕ್ರಮದಿಂದಾಗಿ ಸಾಕಷ್ಟು ಬಡಾವಣೆಯ ನಿವಾಸಿಗಳಿಗೆ ಅನುಕೂಲವಾಗಿದೆ. ಜನರು ಕೆಲಸ ಬಿಟ್ಟು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಿ ಮನೆ ಬಾಗಿಲಿಗೆ ಸೇವೆಯನ್ನ ನೀಡಲು ಪಾಲಿಕೆ ಮುಂದಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಜನರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಬಡಾವಣೆಯ ನಿವಾಸಿ ಶೈಲೇಶ್ ಕುಮಾರ್ ಹೇಳಿದರು. ಅವರಿಂದು ನಗರದ ವಾರ್ಡ್ ನಂಬರ್ 16ರ ದುರ್ಗಮ್ಮ ದೇವಸ್ಥಾನದಲ್ಲಿ ಪಾಲಿಕೆಯಿಂದ ಆಯೋಜಿಸಲಾಗಿದ್ದ ಮನೆ ಬಾಗಿಲಿಗೆ ಕಂದಾಯ ಅದಾಲತ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ವಾರ್ಡ್ ನಂಬರ್ 16ರಲ್ಲಿ 2 ದಿನಗಳು ಮಹಾನಗರ ಪಾಲಿಕೆ ವತಿಯಿಂದ ಕಂದಾಯ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಬಡಾವಣೆಯ ನಿವಾಸಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ. ಈ ಖಾತಾ ಮ್ಯೂಟೇಷನ್ ಏನೆಂಬುದು ಬಡಾವಣೆ ನಿವಾಸಿಗಳಿಗೆ ತಿಳಿದಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿ ಒದಗಿಸಿಕೊಡುವ ಕೆಲಸ ಪಾಲಿಕೆ ಮನೆ ಬಾಗಿಲಿಗೆ ಬಂದು ಸೇವೆ ನೀಡುತ್ತಿರುವುದನ್ನು ಶ್ಲಾಘಿಸಿದರು. ಕಂದಾಯ ಅದಾಲತ್ ಕಾರ್ಯಕ್ರಮದಿಂದಾಗಿ ಜನರಿಗೆ ಜಾಗೃತಿ ಜೊತೆಗೆ ಮಾಹಿತಿ ದೊರೆಯುತ್ತದೆ. ಇಂತಹ ಕೆಲಸ ಮಹಾನಗರ ಪಾಲಿಕೆ ನಿರಂತರವಾಗಿ ನಡೆಸಲಿ ಎಂದು ತಿಳಿಸಿದರು. ಇದೇ ವೇಳೆ ಹನುಮಂತು ಕಡಗೋಲ್, ರಾಮು ಸಿ, ಅಮರೇಶ್ ಪಿ, ಅವಿನಾಶ್ ಮಾತನಾಡಿದರು. ఫోటో కొట్టుకుంటే కదా చూడు ठीक है मेरे फॉरवर्ड करना के देना ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿರುವ ಈ ವಿಶೇಷ ಕಂದಾಯ ಅದಾಲತ್ ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಆರಂಭವಾಗಿದೆ. ಸೊ ಇದರಿಂದ ವಾರ್ಡ್ ನಂಬರ್ 16ರಲ್ಲಿ ನಮ್ಮ ಜನರಲ್ಲಿ ಭಾಳ ಸ್ಲಮ್ ಜನ ಭಾಳ ನಮ್ಮ ವಾರ್ಡಲ್ಲಿ. ಸೊ ಇವರಿಗೆ ಏನು ಮಾಹಿತಿ ಇಲ್ಲ. ಟ್ಯಾಕ್ಸ್ ಪೇಡ್ ಆಗಲಿ, ಖಾತಾ ಆಗಲಿ, ಮೊಟೇಷನ್ ಆಗಲಿ ಭಾಳ ಸಮಸ್ಯೆ ಇತ್ತು. ಎಷ್ಟೋ ಡಾಕ್ಯುಮೆಂಟ್ಸ್ಗಳು ಡಿವಿ ಇದೆ. ಸೊ ಇವರು ಮಹಾನಗರ ಪಾಲಿಕೆ ವತಿಯಿಂದ ಇವರು ಏನು ಈ ಡೋರ್ ಸರ್ವಿಸ್ ಕೊಟ್ಟಿದ್ದಾರೆ, ಸೊ ಇದು ತುಂಬ ಅನುಕೂಲವಾಗಿದೆ ಜನಸಾಮಾನ್ಯರಿಗೆ, ಸ್ಪೆಷಲಿ ಬಡ ಕುಟುಂಬದವರಿಗೆ ಭಾಳ ಅನುಕೂಲವಾಗಿದೆ. ಯಾಕಂತಂದರೆ ಅವರು ಒಂದು ಫೈಲ್ ಮೂವ್ ಆಗ್ಬೇಕಂತಂದ್ರೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ ಅಂದು 2-3 ದಿನ ಆಗ್ಬೋದು, ಎಷ್ಟೋ ದಿನ ಆಗ್ಬೋದು. ಸೊ ಅವರು ಕೂಲಿ ಕೆಲಸ ಬಿಟ್ಟು ಅವರೆಲ್ಲ ಅಲ್ಲೇ ತಿರುಗಾಡಬೇಕಾಗ್ತದೆ ಅಂಥ ಪರಿಸ್ಥಿತಿ ಇತ್ತು. ಸೊ ಇವಾಗ ಅವರು ನಮ್ಮ ಕಮಿಷನರ್ ಸುಬೇನ್ ಸರ್ ಅವರು ಈ ಯೋಜನೆಯನ್ನು ರೂಪಿಸಿ ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ನಮ್ಮ ವಾರ್ಡ್ ನಂಬರ್ 16 ಜನತೆ ಎಲ್ಲ ಪರವಾಗಿ ಅವ್ರಿಗೆ ವಿಶೇಷವಾಗಿ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಮ್ಮ ಯಾರು ಇವರು ಮುಜಾಹಿದ್ ಸಾರ್ ಅವರಾಗಿರ್ಬೋದು, ಅದೇ ರೀತಿ ಬಿಲ್ ಕಲೆಕ್ಟ್ರು ಮುಬಾರಕ್ ಸಾರ್ ಅವರು, ಕುಮಾರ್ ಸರ್ ಅವರ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರು ಕೂಡ ಅವರು ಕೂಡ ಈ ಕೆಲಸವನ್ನು
ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಮ್ಮೆಲ್ಲ ಜನತೆಯ ಪರವಾಗಿ ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಬರುವ ದಿನಗಳಲ್ಲಿ ಇಂಥ ಆನ್ಲೈನ್ ಅಂದರೆ ಇಂಥ ಡೋರ್ ಟು ಡೋರ್ ಸರ್ವಿಸನ್ನು ಇನ್ನೂ ಇಂಥ ಯೋಜನೆಗಳನ್ನು ರೂಪಿಸಿ ಜನಸಾಮಾನ್ಯರಿಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಸರ್ ಅವರಿಗೂ ಕೂಡ ಈ ವಿನಂತಿಸಿಕೊಳ್ಳೋದ್ರ ಜೊತೆಗೆ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಿರುವ ನಮ್ಮೆಲ್ಲ ಜನತೆಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಿಮ್ಮ ಹೆಸರು? ಶೈಲೇಶ್ ಅಂತ. ಈ ಸಂದರ್ಭದಲ್ಲಿ ತಿಮ್ಮಪ್ಪ ಗೋಳಿ, ಶ್ರೀನಿವಾಸ್ ತಿಕ್ಕಯ್ಯ, ಕೆಟಿ ನರಸಿಂಹಲು, ಬೇದಾಲ್ ಅನಿಲ್, ತಲಾರ್ ರಮೇಶ್, ತಲಾರ್ ಕೃಷ್ಣ, ಎಂಡಿ ಅನೀಫ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಇದ್ದರು. ನಗರದ ಡೆಲಿಗೇಟ್ಸ್ ಕಾಲೋನಿಯಲ್ಲಿ ಒಳಚರಂಡಿಯ ಪೈಪ್ಲೈನ್ ನಿಂದ ಚರಂಡಿ ನೀರು ಹೊರಗಡೆ ಬಂದು ರಸ್ತೆಯಲ್ಲಿ ನಿಂತಿದ್ದು ದುರ್ವಾಸನೆ ಹಬ್ಬಿದ್ದು ತಡೆದು ಕ್ರಮ ವಹಿಸಬೇಕು ಎಂದು ನಿವಾಸಿಗಳು ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಡೆಲಿಗೇಟ್ಸ್ ಕಾಲೋನಿಯಲ್ಲಿ ಒಳಚರಂಡಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಪೈಪ್ಲೈನ್ ಮೂಲಕ ಚರಂಡಿ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ಇದರಿಂದ ದುರ್ವಾಸನೆ ಹಬ್ಬಿದ್ದು ರಸ್ತೆಯಲ್ಲಿ ಓಡಾಡುವ ನಿವಾಸಿಗಳಿಗೆ ತೊಂದರೆ ಉಂಟಾಗಿದೆ. ಬಡಾವಣೆಯಲ್ಲಿ ವೃದ್ಧರು, ಮಕ್ಕಳು, ಮಹಿಳೆಯರು ಅನಾರೋಗ್ಯಕ್ಕೀಡಾಗುವ ಸಾಧ್ಯತೆಗಳಿವೆ. ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಈ ಕೂಡಲೇ ಎಚ್ಚೆತ್ತುಕೊಂಡು ಒಳಚರಂಡಿ ಕಾಲುವೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಎಂದು ಮನವಿ ಮಾಡಿದರು. ರೋಡಿಗೆ ಯಾವುದು ಒಂದು ರೋಡ್ ಶುದ್ಧಿ ಮಾಡಲಿಲ್ಲ, ಓಪನ್ ಡ್ರೈನ್ ಇದೆ, ಡ್ರೈನ್ ಯಾವುದು ಕ್ಲೀನ್ ಮಾಡಲಿಲ್ಲ. ನಾವೆಲ್ಲ ಟ್ಯಾಕ್ಸ್ ಕಟ್ಟೋರು ಮಂದಿ ಹೇಮಾ ಅಪಾರ್ಟ್ಮೆಂಟ್ ಅದಲ್ಲ ಸರ್, ಹಿಂದ್ಗಡೆ ಹೇಮಾ ಅಪಾರ್ಟ್ಮೆಂಟ್ ಇದೆ. ತೋರಿಸಿದ್ದೀನಿ ಅದು. ಓಕೆ ಓಕೆ ಇದು ಅದ ಆಯ್ತು. ಈಗ ನಾ ಜೈ ಕೊಡ್ಕಳಿಸ್ತೇನೆ. ನಿಮ್ಮ ಏರಿಯಾಗೆ ಬಂದು ನೋಡೋಣ ಸರ್. ಇಲ್ಲ, ಎಸ್ಟಿಮೇಟ್ ಮಾಡಬೇಕಲ್ಲ. ಯಾಕಂದ್ರೆ ಬಂದು 2-3 ಸಲ ನೋಡಿದ್ದಾರೆ. ನಮ್ಮಂತ AW ಇದ್ದಾರೆ, ಭೀಮಶಂಕರ್ AW. ಕಳಿಸ್ಬಿಡಿ ಸರ್. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಮೊಹಮ್ಮದ್ ಯೂನುಸ್, ಹಮೀದ್, ಮೊಹಸಿನ್, ಕಲೀಂ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಮರಸ್ ಬಳಿ ನಿರ್ಮಾಣವಾಗುತ್ತಿರುವ ಕಸಾಯಿಖಾನೆ ಕಾಮಗಾರಿ ಸ್ಥಗಿತ, ಸ್ಥಳಾಂತರ ಭರವಸೆ ನಿಟ್ಟುಸಿರು ಬಿಟ್ಟ ನಿವಾಸಿಗಳು. ಡಿಸೆಂಬರ್ 17ರಂದು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿಯಿಂದ ಬೆಳಗಾವಿ ಚಲೋ, ನರಸಪ್ಪ ದಂಡೋರ. ಡಿಸೆಂಬರ್ 20ರಂದು ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಬನ್ನಂಜೆ 90 ವಿಶ್ವ ನಮನ, ಉಪನ್ಯಾಸ, ಸಂಗೀತ, ಪುಸ್ತಕ ಲೋಕಾರ್ಪಣೆ, ತ್ರಿವಿಕ್ರಮ್ ಜೋಶಿ. ರವೀಂದ್ರ ಜಲ್ದಾರ್ ಮಾಲೀಕತ್ವದ ಲೇಔಟ್ ವಿಶೇಷ ಭೂ ನ್ಯಾಯಾಲಯದ ವಿಚಾರಣೆಯಲ್ಲಿ ನಿವೇಶನ ಖರೀದಿದಾರರು ಎಚ್ಚರ ವಹಿಸಿ, ಮಹೇಂದ್ರ ಕುಮಾರ್ ಮಿತ್ರ. ವಾರ್ಡ್ ನಂಬರ್ 16ರಲ್ಲಿ ವಿಶೇಷ ಕಂದಾಯ ಅದಾಲತ್, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ, ಶೈಲೇಂದ್ರ ಕುಮಾರ್. ಮತ್ತು ಡೆಲಿಗೇಟ್ಸ್ ಬಡಾವಣೆಯಲ್ಲಿ ಚರಂಡಿ ನೀರು ಕ್ರಮಕ್ಕೆ ನಿವಾಸಿಗಳ ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.